ಹಾಯ್. ಒಂದು ಸೀಕ್ರೆಟ್ ನ ಶೇರ್ ಮಾಡಬೇಕಾಗಿತ್ತು, ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತೇನೆ. ಯೂಶಲಿ ಐ ಡೋಂಟ್ ರಿಯಾಕ್ಟ್, ಬಟ್ ಬೆಳಗ್ಗೆಯಿಂದ ನನಗೆ ಇಲ್ಲಿ ಶೂಟಲ್ಲಿ ಬಂದಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಅಂತ ಅನ್ನೋಕೆ ಶುರು ಮಾಡಿದ್ರು. ಒಂದ್ 2 ದಿವಸದಿಂದ ಒಂದಷ್ಟು ಜನ ಮೆಸೇಜಸ್ ಕಳಿಸ್ತಿದ್ದಾರೆ. ಏನು ಅಂತಂದ್ರೆ 2 ದಿನದಿಂದ ನನ್ನ ಎಂಗೇಜ್ಮೆಂಟ್ ಆಯ್ತು ನನ್ನ ಬೆಸ್ಟ್ ಫ್ರೆಂಡ್ ರಾಘವ್ ಅವ್ರ ಜೊತೆಗೆ. ಅನ್ಫಾರ್ಚುನೇಟ್ಲಿ ನಮ್ಗೆ ನಮ್ಮ ಎಂಗೇಜ್ಮೆಂಟ್ ನ ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಬಿಕಾಸ್ ನಮ್ಗೆ ಯಾರು ಇನ್ಫಾರ್ಮ್ ಮಾಡಿರ್ಲಿಲ್ಲ ನಮ್ಮ ಎಂಗೇಜ್ಮೆಂಟ್ ಅಂತ. ಒಂದಷ್ಟು ಪೇಜಸ್ ಅವರು ನಮ್ದು ಬರ್ತ್ಡೇಗೆ ಅಂತ ಹಾಕಿದ ಫೋಟೋಸ್ಗಳನ್ನ ತಗೊಂಡು ಇವ್ರದ್ದು ಎಂಗೇಜ್ಮೆಂಟ್ ಆಯ್ತು, ಇವ್ರ ಬಾಯ್ ಫ್ರೆಂಡ್ ಇವರು ಅನುಶ್ರೀ ಅವ್ರ ಮದ್ವೆ ಆಯ್ತು, ಈಗ ಅನುಪಮನ್ ಎಂಗೇಜ್ಮೆಂಟ್ ಆಗಿದೆ ಅಂತ ಎಲ್ಲ ಕಡೆ ಹಾಕ್ತಾರೆ. ಬಟ್ ನಂಗೆ ಬೇಸರ ಆಗಿದೆ ಏನಂತ ಅಂದ್ರೆ, ಇಷ್ಟೆಲ್ಲ ನಮ್ಗೆ AI ಎಲ್ಲ ಇರ್ಬೇಕಂದ್ರೆ, ನಾವಿಷ್ಟೆಲ್ಲ ಮುಂದುವರೆದಿರ್ಬೇಕಂದ್ರೆ ಅಟ್ಲೀಸ್ಟ್ ಒಂದ್ ಒಳ್ಳೆ ಇಮೇಜ್ ನ ಕ್ರಿಯೇಟ್ ಮಾಡಿ, ರಿಂಗ್ ಹಾಕೋ ತರ ಒಂದ್ ಇಮೇಜ್ ಏನಾದ್ರು ಇಟ್ಟು ನಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶಸ್ ಕಳಿಸಿದ್ರೆ ಇನ್ನು ಖುಷಿ ಆಗಿರೋದು. ಬಟ್ ಇನ್ನೂ ಟೈಮ್ ಇದೆ, ಬೇಕಿದ್ರೆ ನೀವು ಅದೇ ತರ ಮದುವೆ. ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, 2 ಡೇಸ್ ಇಂದ ಎಂಗೇಜ್ಮೆಂಟ್ ಆಗಿದೆ. ಇಮಿಡಿಯೇಟ್ ಮದುವೆ ಮಾಡ್ಸಕ್ ಹೋಗ್ಬೇಡಿ, ಯಾಕಂದ್ರೆ ಸ್ವಲ್ಪ ಡೌಟ್ ಆಗತ್ತೆ. ಅಂದ್ರೆ ಒಂದ್ ಟ್ರಾಕ್ಷನ್ ನಿಮ್ಗೆ ಆಲ್ರೆಡಿ ಸಿಕ್ಕಿರುತ್ತೆ, ಒಂದ್ ಲೈಕು ಕಾಮೆಂಟು ಒಂದಷ್ಟು ಸಿಕ್ಕಿರುತ್ತಲ್ಲ. ಇಮಿಡಿಯೇಟ್ ಮಾಡಿದ್ರೆ ಅದು ಚೆನ್ನಾಗ್ ಅನ್ಸಲ್ಲ. ಒಂದ್ 2 ಮಂತ್ಸ್ ಬಿಟ್ ಮಾಡಿ, ಮತ್ತೆ ನಿಮ್ಗೆ ಒಳ್ಳೆ ಟ್ರಾಕ್ಷನ್ ಸಿಗತ್ತೆ, ಜನ ಎಲ್ಲ ನೋಡ್ತಾರೆ, ಶೇರ್ಸ್ ಆಗತ್ತೆ, ನಮ್ಗಳಿಗೂ ಬರುತ್ತೆ ಅದು. ಬಟ್ ನನಗೆ ಅದೇ ಬೇಜಾರಾಗಿದ್ದು. ಬಟ್ ಎನಿವೇ, ಮದ್ವೆ 2 ಮಂತ್ಸ್ ಬಿಟ್ಟು ಮಾಡಿ, ಏಸ್ಥೆಟಿಕ್ ಬ್ಯಾಕ್ ಡ್ರಾಪು, ನಮಗೆ ಟ್ರೆಡಿಷನಲ್ ಔಟ್ಫಿಟ್ ಎಲ್ಲ ಹಾಕಿ ಮದುವೆ ಪೋಸ್ಟ್ ನ ಕ್ರಿಯೇಟ್ ಮಾಡಿ, ಆಮೇಲೆ ನೀವು 2 ಮಂತ್ಸ್ ಆದ್ಮೇಲೆ ಎಲ್ಲ ಕಡೆ ಪೋಸ್ಟ್ ಮಾಡ್ಬೋದು. ಅಂಡ್ ಆಲ್ಸೋ ಇಫ್ ಪಾಸಿಬಲ್ ನಾನು ಮತ್ತೆ ರಾಘವ್ನ ಕರೀರಿ ಮದ್ವೆಗೆ. ಖಂಡಿತವಾಗ್ಲೂ ಬಂದು ನಾವು ಅಟೆಂಡ್ ಮಾಡ್ತೀವಿ. ಖುಷಿ ಆಗತ್ತೆ ನಮ್ಗೆ, ನೀವು ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತಿರಲ್ಲ, ಒಂದು ಲೈಕ್ಸ್ಗೆ, ಕಾಮೆಂಟ್ಸ್ಗೆ, ನಿಮ್ ಪೇಜ್ ಸ್ವಲ್ಪ ರೀಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಬೇರೆಯವ್ರ ಪರ್ಸನಲ್ ಲೈಫ್ ಇಂಟ್ರೆಸ್ಟ್ ತೋರಿಸ್ತೀರಾ, ಎಂಗೇಜ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ. ಸೊ ನನ್ ಮದ್ವೆಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ ಅಂತ ನೋಡಕ್ ಆಸೆ. ಸೊ ಪ್ಲೀಸ್ ಇನ್ವೈಟ್ ಅಸ್. ಥ್ಯಾಂಕ್ ಯು.